ಇನ್ನು ಜಿಮ್ ಟ್ರೈನರ್ ವಿಜಯ್ ಕೊಲೆ ಕೇಸ್ಗೀಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. 4 ಆರೋಪಿಗಳ ಬಂಧನದ ಬೆನ್ನಲ್ಲೇ ಪ್ರಕರಣ ಇವಾಗ ಸ್ಫೋಟಕ ತಿರುವನ್ನು ಪಡೆದುಕೊಂಡಿದೆ. ಈ ಕೊಲೆಗೆ ಏನು ಕಾರಣ ಅಂತ ಇದ್ರಲ್ಲ, ಉದ್ಯಮಿ ಮಗಳ ಜೊತೆಗಿನ ವಿನಯ್ ಪ್ರೀತಿಯಿಂದಲೇ ಈ ಕೊಲೆ ಆಯ್ತಾ? ಅಷ್ಟಕ್ಕೂ ಕೊಲೆಯಾದ ವಿಜಯ್ ಸಂಬಂಧಿಕರ ಆರೋಪದ ಹಿಂದೆ ಇರ್ತಕ್ಕಂಥವ್ರು ಯಾರು? ಆ ಉದ್ಯಮಿ, ಈ ಕೊಲೆ ಹಿಂದಿನ ರಹಸ್ಯವೇನು? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸಿಕ್ಕಿದೆ, ನೋಡೋಣ ಬನ್ನಿ. ಜಿಮ್ ತರಬೇತುದಾರ ವಿಜಯ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ಪ್ರೇಯಸಿ ತಂದೆಯೇ ಕೊಲೆಗೆ ಕೊಟ್ಟನ ಸುಪಾರಿ. ಕೊಲೆ ಹಿಂದೆ ಪ್ರಭಾವಿ ಉದ್ಯಮಿ ಕೈವಾಡದ ಶಂಕೆ. ಹೌದು, ಕೋಲಾರದ ಮುಳಬಾಗಿಲು ಗ್ರಾಮದ ಜಿಮ್ ಟ್ರೈನರ್ ವಿಜಯ್ ಕೊಲೆ ಕೇಸ್ ಬೆಳಕಿಗೆ ಬಂದು ಇವತ್ತಿಗೆ 10 ದಿನ ಕಳೆದಿದೆ. ಸದ್ಯ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಿದೆ. ಆರಂಭದಲ್ಲಿ ಜಿಮ್ ಟ್ರೈನರ್ ವಿಜಯ್ ಶವ ಎಂಬುದು ಪತ್ತೆಯಾಗ್ತಿದ್ದಂತೆ ಸುಪಾರಿಯ ಸುಳಿವು ಸಿಕ್ಕು ಹೈ ಪ್ರೊಫೈಲ್ ಪ್ರಕರಣವಾಗಿ ಬದಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ನೇರುಘಟ್ಟ ಪೊಲೀಸರು ಆನೇಕಲ್ ಮೂಲದ ಶ್ರೀರಾಮ್, ಸುಮಿತ್, ವೆಂಕಟೇಶಯ್ಯ ಮತ್ತು ಬಾಬು ಎಂಬ 4ರನ್ನ ಅರೆಸ್ಟ್ ಮಾಡ್ತಿದ್ದಂತೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಜಿಮ್ ಟ್ರೈನರ್ ವಿಜಯ್ ಕೊಲೆ ಹಿಂದೆ ಆತನ ಪ್ರೇಯಸಿ ತಂದೆ ಉದ್ಯಮಿ ಕಾಮಿನೇನಿ ಪ್ರಸಾದ್ ಅನ್ನೋರ ಕೈವಾಡ ಇದೆ. ಅವರು ಕೋಟಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅನ್ನೋದು ಮೃತ ವಿಜಯ್ ಕುಟುಂಬದವರ ಗಂಭೀರ ಆರೋಪ. ಇನ್ನು ಆನೇಕಲ್ ವ್ಯಕ್ತಿ ಮೂಲಕ ಅವರು ಕಚೇರಿಯಲ್ಲಿಯೇ ಕಾಮಿನೇನಿ ಪ್ರಸಾದ್ ಪರಿಚಯವಾಗಿದ್ದು ಕೊಲೆ ಬಗ್ಗೆ ಮಾತುಕತೆ ನಡೆಸಿದ್ರ ಬಗ್ಗೆಯೂ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಉದ್ಯಮಿ ಮಗಳ ಜೊತೆ ವಿಜಯ್ ಲವ್ವಿ ಡವ್ವಿ. ವಿಜಯ್ಗೆ 2 ಮಕ್ಕಳಿದ್ರು, ಮೂಡಿತ್ತು ಪ್ರೀತಿ. ಕೆಲ ವರ್ಷಗಳ ಹಿಂದೆ ಕೆಲಸವನ್ನರಿಸಿ ಬೆಂಗಳೂರಿಗೆ ಬಂದಿದ್ದ ಮೃತ ವಿಜಯ್ KR ಪುರಂನಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿಕೊಂಡಿದ್ರು. 7 ವರ್ಷಗಳ ಹಿಂದೆ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳಿದ್ರು. ವಿಜಯ್ ಮಾತ್ರ ಜಿಮ್ ಟ್ರೈನಿಂಗಿಗೆ ಬಂದ ಉದ್ಯಮಿ ಮಗಳ ಜೊತೆಗೆ ಲವ್ವಿ ಡವ್ವಿಯನ್ನ ಶುರು ಹಚ್ಕೊಂಡಿದ್ದ. ಲವ್ವಿ ಡವ್ವಿ ತಿಳಿದ ಪತ್ನಿ ವಿಜಯನ್ನ ಬಿಟ್ಟು ಮಕ್ಕಳ ಜೊತೆಗೆ ತವರು ಮನೆ ಸೇರ್ಕೊಂಡಿದ್ದಾಳೆ. ಹೆಂಡತಿ ಬಿಟ್ಟು ಕೋಟಿ ಒಡತಿಯ ಜೊತೆ ಎಸ್ಕೇಪ್. ವಿಜಯ್ಗೆ ವಾರ್ನ್ ಮಾಡಿದ್ದ ಉದ್ಯಮಿ. ಇತ್ತ ಹೆಂಡತಿ ತವರು ಮನೆ ಸೇರ್ತಿದ್ದಂತೆ ಜಿಮ್ ಟ್ರೈನರ್ ವಿಜಯ್ ಕೋಟಿ ಒಡತಿ ಪ್ರೇಯಸಿಯ ಜೊತೆಗೆ ಪರಾರಿಯಾಗಿದ್ದ. ಮಗಳ ಲವ್ ವಿಚಾರ ತಿಳಿದ ಉದ್ಯಮಿ ಪ್ರಸಾದ್ ಅವರು KR ಪುರಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಪೊಲೀಸರು ಜೋಡಿಯನ್ನ ಪತ್ತೆ ಹಚ್ಚಿ ಅವತ್ತು ಜಿಮ್ ಟ್ರೈನರ್ ವಿಜಯ್ಗೆ ವಾರ್ನ್ ಮಾಡಿದ್ರು. ಉದ್ಯಮಿ ಪ್ರಸಾದ್ ಹುಡುಗರನ್ನ ಬಿಟ್ಟು ವಿಜಯ್ ಮೇಲೆ ಹಲ್ಲೆ ಕೂಡ ಮಾಡಿಸಿದ್ರಂತೆ. ಇಷ್ಟಾದ್ರೂ ಬುದ್ಧಿ ಕಲಿಯದ ವಿಜಯ್ ಹಾಗೂ ಉದ್ಯಮಿ ಪುತ್ರಿ ತಮ್ಮ ಆಟಾಟೋಪವನ್ನ ಮುಂದುವರೆಸಿದ್ರು ಅನ್ನೋದು ಗೊತ್ತಾಗ್ತಿದೆ. ಸರ್, ಅವರು ಅರುಣ್ ಅಂತ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ. ಅರುಣ್ ಅಂತ ಅವರು KR ಪುರಂ ಜಿಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಫಸ್ಟ್. ಆ ವ್ಯಕ್ತಿ ಕೂಡ 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಿರ್ತಾರೆ. ಈ ಘಟನೆ ಆಗಿದ್ದಕ್ಕಿಂತ ಮುಂಚೆ ಬಿಫೋರ್ 1 ಮಂತ್ ಮುಂಚೆ ಕೆಲಸ ಬಿಟ್ಟಿರ್ತಾರೆ. ಆ ವ್ಯಕ್ತಿ ಮತ್ತೆ 6ನೇ ತಾರೀಕು ವಿಜಯ್ ಈ ಥರ ಆಗಿದೆ, ಅವರು 5ನೇ ತಾರೀಕು ಬಂದ್ಬಿಟ್ಟು ಅವ್ರನ್ನ ಮೀಟ್ ಮಾಡಿ ಹೋಗಿರ್ತಾರೆ. ಅರುಣ್ ಆ ಒಂದು ಉದ್ದೇಶದಿಂದ ಅವ್ರ ತಂದೆ ತಾಯಿಗೆ ಇಲ್ಲ ಫ್ರೆಂಡ್ಶಿಪ್ ಇತ್ತು ಸರ್, ಅವ್ರಿಗೆ ಫ್ರೆಂಡ್ಶಿಪ್ ಇತ್ತು. ಬಟ್ ಬೇರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ನಿಗೇನು ಸಂಬಂಧ ಇಲ್ಲ. 6 ತಿಂಗಳಿಗೆ ಕರೆಕ್ಟಾಗಿ ಕೆಲಸ ಮಾಡ್ದ. 1 ತಿಂಗಳು ಬಿಫೋರ್ ಕೆಲಸ ಬಿಟ್ಟೋದ, ಮತ್ತೆ ಫ್ರೈಡೆ ಬಂದು ಅವ್ನು ಮೀಟ್ ಮಾಡಿ ಹೋದ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗೆ ಡೌಟ್ ಪಡ್ತಾರೆ. ನಿರ್ಜನ ಪ್ರದೇಶದಲ್ಲಿ ಹೆಣವಾಗಿ ಬಿದ್ದಿದ್ದ ವಿಜಯ್ ಪ್ರಕರಣವನ್ನ ಭೇದಿಸಿದ ಪೊಲೀಸರಿಗೆ ಕೊಲೆ ಅನ್ನೋದು ದೃಢ. ಆರೋಪಿತ ಉದ್ಯಮಿಗಾಗಿ ಬಲೆ ಬೀಸಿದ ಪೊಲೀಸರು. ಈ ನಡುವೆ 10 ದಿನದ ಹಿಂದೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಳೇಶ್ವರಿ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಹೆಣ. ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ರು. ಕಾಲ್ ಡೀಟೇಲ್ಸು, CDR, ಲೊಕೇಶನ್ ಟವರ್ ಡಂಪ್ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಆನೇಕಲ್ ಮೂಲದ 4ರನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ವಿಜಯ್ ಕೊಲೆಯ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಆದರೆ ಕೊಲೆ ಹಿಂದೆ ಉದ್ಯಮಿ ಕೈವಾಡ ಇರೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕೇಂದ್ರ ವಲಯ IGP ಗಿರೀಶ್ ನಿರಾಕರಿಸಿದ್ದಾರೆ. ಉದ್ಯಮಿ ಕಾಮಿನೇನಿ ಪ್ರಸಾದ್ಗೆ IPS ಅಧಿಕಾರಿಗಳ ನಂಟಿದೆ. ಹಾಗಾಗಿ ಪೊಲೀಸರು ಯಾವುದೇ ಆಮಿಷಕ್ಕೊಳಗಾಗದೆ ಪ್ರಾಮಾಣಿಕವಾಗಿ ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಹೇಳಿ ಮೃತ ವಿಜಯ್ ಪೋಷಕರು ಮತ್ತು ಆಪ್ತರು ಒತ್ತಾಯಿಸಿದ್ದಾರೆ. ಈಗ ಇದು ಮರ್ಡರ್ ಕೇಸಲ್ಲಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸೊ ಮುಂದಿನ ತನಿಖೆನ ಮಾಡ್ತಾ ಇದ್ದೀವಿ. ಅರೆಸ್ಟ್ ಆದವರು ಒಂದು 4 ಜನ ಇದ್ದಾರೆ. ಒಬ್ಬ ಶ್ರೀರಾಮ ಅಂತ ಒಬ್ಬ ಇದ್ದಾನೆ, ಒಬ್ಬ ಸುಮಿತ್ ಅಂತ ಒಬ್ಬ ಇದ್ದಾನೆ, ಒಬ್ಬ ವೆಂಕಟೇಶಯ್ಯ ಅಂತ ಒಬ್ಬ ಇದ್ದಾನೆ, ಆಮೇಲೆ ಇನ್ನೊಬ್ಬ ಬಾಬು ಅಂತ ಒಬ್ಬ ಇದ್ದಾನೆ. ಟಿಲ್ ಇಟ್ಸ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಒಂದು ಹಂತಕ್ಕೆ ರೀಚ್ ಆದಮೇಲೆ ನಾನೇ ನಿಮಗೆ ಕರೆದು ಏನಾಗಿದೆ ಅಂತ ಹೇಳ್ತೀನಿ. ಒಟ್ನಲ್ಲಿ ಪ್ರೀತಿ ಮಾಯೆ ಹುಷಾರು ಅಂತ ದೊಡ್ಡವರು ಹೇಳಿದ್ದಾರೆ. ಆದರೂ ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳಿದ್ರು. ಉದ್ಯಮಿ ಮಗಳ ಜೊತೆಗೆ ಲವ್ವಿ ಡವ್ವಿ ಶುರು ಹಚ್ಕೊಂಡಿದ್ದಂತಹ ವಿಜಯ್ ಹೆಣವಾಗಿ ಹೋಗಿದ್ದಾನೆ. ಕೊಲೆ ಆರೋಪವನ್ನು ಹೊತ್ತಿರುವ ಕಾಮಿನೇನಿ ಪ್ರಸಾದ್ ಸೇರಿದಂತೆ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಂಬರೀಶ್, ಪಬ್ಲಿಕ್ TV, ಆನೇಕಲ್.